ಬನ್ನಿ. ಬಾರೋ ಒಳಗ್ ಬಾರೋ. ಇವನು ನನ್ನ ಫ್ರೆಂಡು ವಿಕ್ರಮ್. ನಮಸ್ಕಾರ ರೀ. ನಮಸ್ಕಾರ. ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಇವನು ನಾನು ಚಿಕ್ಕ ವಯಸ್ಸಿನಲ್ಲೇ ಫ್ರೆಂಡ್ಸ್. ಇವನು ನೋಡಿ ತುಂಬಾ ವರ್ಷ ಆಯ್ತು. ಸಡನ್ ಆಗಿ ನೋಡಿದ್ರೆ ನಮ್ಮ ಸ್ಟ್ರೀಟಲ್ಲಿ ಹೋಗ್ತಾ ಇದ್ದಾನೆ. ಅದಕ್ಕೆ ಮನೆಗೆ ಟಕ್ ಅಂತ ಕರ್ಕೊಂಡ್ ಬಂದ್ಬಿಟ್ಟೆ ನಾನು. ನೀನ್ ಹೋಗಿ ಅವನಿಗೆ ಕುಡಿಯಕ್ಕೆ ಏನಾದ್ರು ತಗೊಂಬಾ. ಬಾರೋ ಕುತ್ಕೊಂಡು ಮಾತಾಡೋಣ. ಅಮ್ಮ ದೊಡ್ಡದಾಗೇನು ಲಾಭ ಇಲ್ಲ ಕಣ. ಏನ್ ಮಾಡೋದು, ಏನೋ ಮಾಡ್ಬೇಕಂತೇಳಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಕಣ. ಏನಂದ್ರೆ ತಗೊಳ್ಳಿ ಟೀ. ಕೊಡು, ತಗೋ. ಸರಿ ಕಣ, ಸ್ವಲ್ಪ ಕೆಲಸ ಇದೆ, ಹೊಡ್ತೀನಿ. ಏನೋ ಅದು ಇವಾಗಲೇ ಬಂದು ತಕ್ಷಣ ಹೊಡ್ತಾ ಇದೆಯಾ? ಇರೋ ಇದ್ಕೊಂಡು ಊಟ ಮಾಡ್ಕೊಂಡು ಹೋಗು. ಇಲ್ಲ ಕಣ, ಇವಾಗೇನು ಬೇಡ ಕಣ. ಏನ್ರಿ ನೀವು ತುಂಬಾ ವರ್ಷ ಆದ್ಮೇಲೆ ನೀವಿಬ್ರು ಮೀಟ್ ಮಾಡಿದೀರಾ, ಬಂದ ತಕ್ಷಣ ಹೊರಟ್ರೆ ಏನ್ ಅರ್ಥ? ಊಟ ಮಾಡ್ಕೊಂಡು ಹೋಗ್ರಿ. ಅದಲ್ಲ ರೀ, ನನಗೆ ಸ್ವಲ್ಪ ಮುಖ್ಯವಾದ ಕೆಲಸ ಇದೆ, ಸ್ವಲ್ಪ ನಾನು ಹೋಗ್ಲೇಬೇಕು. ಸರಿ, ಇಲ್ಲಿ ನೋಡು, ಇವತ್ತು ಹೋಗು. ಆದ್ರೆ ಇನ್ ಮುಂದೆ ಮನೆಗೆ ಬರ್ತಾ ಇರ್ಬೇಕು, ಸರಿನಾ? ಸರಿ ಕಣ, ಟೈಮ್ ಸಿಕ್ದಾಗ ಬರ್ತೀನಿ. ಆಮೇಲೆ ನೋಡೋಣ. ಸರಿ ರೀ, ನಾನು ನೋಡ್ತೀನಿ. ಸರಿ ರೀ. ಸರಿ, ನಾನು ಅವನು ಕಳಿಸಿ ಬರ್ತೀನಿ. ಆಯ್ತು ರೀ. ಹಲೋ, ಯಾರ್ ಬೇಕು? ನಾನೇ ಕಣ್ರಿ, ವಿಕ್ರಮ್ ಮಾತಾಡ್ತಾ ಇದ್ದೀನಿ. ವಿಕ್ರಮ್ ಅಂದ್ರೆ? ಹಲೋ, ಅಷ್ಟರಲ್ಲಿ ಮರ್ತ್ಬಿಟ್ರಾ? ಈಗ ಸ್ವಲ್ಪ ಮುಂಚೆ ತಾನೇ ಮನೆಗೆ ಬಂದೋದೆ. ಓ, ನೀವಾ? ಹೌದು ರೀ, ಮನೆಗೆ ಹೋಗಿದ ತಕ್ಷಣ ಫೋನ್ ಮಾಡಕ್ಕೆ ಹೇಳ್ದ, ಅದಕ್ಕೆ ಫೋನ್ ಮಾಡಿದೆ. ಹೌದಾ? ಅವ್ರು ಮಲ್ಕೊಂಡಿದ್ದಾರೆ, ಸ್ವಲ್ಪ ತಾಳೆ, ಅವ್ರನ್ನ ಎಬ್ಬಿಸ್ತೀನಿ. ಅಯ್ಯೋ, ಎಬ್ಸೋದ್ ಬೇಡ ರೀ, ಅವನು ಎದ್ಮೇಲೆ ನಾನು ಫೋನ್ ಮಾಡಿದೆ ಅಂತ ಮಾತ್ರ ಹೇಳಿ. ಬಾಕಿ ವಿಷಯನ ನಾನು ಅವನ ಹತ್ರನೇ ಮಾತಾಡ್ಕೋತೀನಿ, ಆಯ್ತಾ? ಆಯ್ತು ರೀ. ಯಾರ್ ಫೋನು? ನಿಮ್ ಫ್ರೆಂಡ್ ವಿಕ್ರಮೇ ರೀ, ಈಗ ತಾನೇ ಕಾಲ್ ಮಾಡಿದ್ರು. ಸರಿ ಸರಿ, ಫೋನ್ ಕೊಡು. ಹೇಳು ಮಗ. ನಾನು ಮನೆಗೆ ರೀಚ್ ಆಗ್ಬಿಟ್ಟೆ ಕಣೋ, ಅದನ್ನ ಹೇಳೋದಕ್ಕೇನೆ ಫೋನ್ ಮಾಡಿದ್ದು. ಓ ಹೌದಾ, ಸರಿ ಮಗ, ಫೋನ್ ಇಡ್ತೀನಿ. ಓಕೆ ಕಣೋ, ಬಾಯ್. ಬಾಯ್. ತಗೋ. ಸುಜಾತಾ, ಸುಜಾತಾ. ಏನ್ರಿ ಕರೆದ್ರಾ? ಇದರಲ್ಲಿ ಬ್ಲೂ ಕಲರ್ ಫೈಲ್ ಇತ್ತು, ನೋಡಿದ್ಯಾ?
ನೆನ್ನೆನೇ ನೀವು ಆ ಫೈಲ್ ಆಫೀಸಿಗೆ ತಗೊಂಡೋಗಾಯ್ತು. ಓ ಹೌದಲ್ವಾ? ಹ್ಮ್ ಓಕೆ ಸರಿ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಹ್ಮ್ ಸರಿ, ಬಾಗಿಲು ಹಾಕೊಂಡು ಹುಷಾರಾಗಿರು. ಆಯ್ತು ರೀ, ಬಾಯ್. ಬಾಯ್. ನೀವಾ? ಅವ್ರು ಈಗ ತಾನೇ ಆಫೀಸಿಗೆ ಹೊರಟೋದ್ರು. ಏನ್ರಿ ಇದು? ನಿಮ್ಮ ಮನೆಯವ್ರು ಇರುವಾಗಲೇ ನನ್ನ ಮನೆಗೆ ಬರಬೇಕಾ? ಯಾಕೆ ನಿಮ್ಮನ್ನು ನೋಡೋದಕ್ಕೆ ನನ್ನ ಮನೆಗೆ ಬರಬಾರ್ದಾ? ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ರೀ, ಒಳಗ್ ಬನ್ನಿ. ಹಾಂ ಸರಿ. ಕೂತ್ಕೊಳ್ಳಿ. ಹ್ಮ್. ನೀವು ಬಂದಿದ್ದೀರಾ ಅಂತ ಅವ್ರಿಗೆ ಫೋನ್ ಮಾಡ್ಲಾ? ಹಾಂ ಅದೆಲ್ಲ ಬೇಡ ರೀ. ಒಂದು ಚಿಕ್ಕ ಕೆಲಸದ ಮೇಲೆ ಈ ಕಡೆ ಬಂದೆ, ಹಾಗೆ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತೇಳಿ ಮನೆಗೆ ಬಂದೆ. ಓ ಸರಿ ರೀ, ಸ್ವಲ್ಪ ಇರಿ, ಕುಡಿಯಕ್ಕೆ ಜ್ಯೂಸ್ ತಗೊಂಬರ್ತೀನಿ ನಾನು. ಇಲ್ಲ ಪರವಾಗಿಲ್ಲ ರೀ, ಏನೂ ಬೇಡ. ಈಗ ತಾನೇ ಕುಡಿದ್ಬಿಟ್ಟು ಬಂದೆ. ನಿಂತಿದ್ದೀರಲ್ಲ, ಕೂತ್ಕೊಳ್ಳಿ. ಏನ್ರಿ ಫೋನ್ ಕೂಡ ಮಾಡ್ದೆ ಸಡನ್ ಆಗಿ ಬಂದಿದ್ದೀರಾ? ಏನಾಯ್ತು? ಏನ್ರಿ ಇದು? ನಾನು ನನ್ನ ಫ್ರೆಂಡ್ ಮನೆಗೆ ಬರಬಾರ್ದಾ ಏನು? ಹಾಗೆಲ್ಲ ಏನೂ ಇಲ್ಲ ರೀ, ನೀವು ನಿಮ್ಮ ಫ್ರೆಂಡ್ ಮನೆಗೆ ಯಾವಾಗ ಬೇಕಾದ್ರೂ ಬರ್ಬೋದು. ಹಾಂ ಓಕೆ ರೀ, ಸರಿ ರೀ, ನಾನು ನೋಡ್ತೀನಿ. ಸರಿ ರೀ. ಸರಿ ರೀ, ಆಮೇಲೆ ನೋಡೋಣ. ಸರಿ ರೀ. ನಿಮ್ಮ ಫೋನ್ ನಂಬರ್ ಸ್ವಲ್ಪ ಕೊಡ್ತೀರಾ? ನನ್ನ ನಂಬರಾ? ಯಾಕೆ ಬೇಕಿತ್ತು? ಹಾಗಲ್ಲ, ಅದು ಯಾವಾಗಾದರೂ ಏನಾದರೂ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಕೇಳಿದೆ ಅಷ್ಟೇ. ಏನಾದ್ರೂ ಮಾತಾಡ್ಬೇಕಿದ್ರೆ ನಿಮ್ ಫ್ರೆಂಡಿಗೆ ಫೋನ್ ಮಾಡಿ ಮಾತಾಡಿ. ನನ್ನ ನಂಬರ್ ಯಾಕೆ ಬೇಕು ರೀ? ಅಯ್ಯೋ, ಈಗ ಹೇಳಿದ್ರೆ ನಾನು ಏನು ರೀ ಹೇಳೋದು? ನಾನು ಏನು ಮಾತಾಡಿದ್ರು ನೀವು ಪ್ರಶ್ನೆ ಮೇಲೆ ಪ್ರಶ್ನೆನೇ ಆಗ್ತಿದ್ದೀರಲ್ಲ. ಸುಮ್ಮನೆ ಹೇಳ್ಬಾರ್ದ್ರಿ, ನೀವು ತುಂಬ ಬುದ್ಧಿವಂತರಾಗಿದ್ದೀರಾ. ನೀವು ಕೇಳೋ ಪ್ರಶ್ನೆಗೆಲ್ಲ ನಾನು ಉತ್ತರ ಕೊಡೋ ಅಷ್ಟರಲ್ಲಿ ನನ್ನ ತಲೆಯೆಲ್ಲ ಚಿಟ್ಟಿಡಿತಾ ಇದೆ. ಸರಿ ರೀ, ನಿಮ್ಮ ನಂಬರ್ ಕೊಡಿ. ಸರಿ ಸರಿ, ನಿಮ್ ಫೋನ್ ಕೊಡಿ. ಇದೇ ನನ್ನ ನಂಬರ್. ಸರಿ ರೀ, ನಾನು ನೋಡ್ತೀನಿ. ಆಯ್ತು, ಹೋಗಿ ಬನ್ನಿ. ಹಲೋ ಹಲೋ, ನಾನು ವಿಕ್ರಮ್ ಮಾತಾಡ್ತಾ ಇದ್ದೀನಿ. ಏನ್ ಹೇಳಿ? ಏನ್ರಿ, ನನ್ನ ನೆನಪಿದ್ಯಾ? ಅಯ್ಯೋ ನೆನ್ಪಿದೆ ರೀ, ನೀವು ನನ್ನ ಹಸ್ಬೆಂಡ್ ಫ್ರೆಂಡ್ ತಾನೆ? ಹೌದು ರೀ. ಇವಾಗ ಏನು ಮಾಡ್ತಾ ಇದ್ದೀರಾ? ಮಲ್ಕೊಂಡಿದ್ದೀನ್ರಿ. ಏನ್ ವಿಷಯ ಹೇಳಿ? ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಅಲ್ಲ, ನನ್ನ ಹತ್ರ ನೀವೇನ್ ಮಾತಾಡ್ಬೇಕು? ಅಮ್ಮ. ಸುಜಾತ, ಸುಜಾತ. ಬಂದೆ ರೀ. ಏನಂದ್ರೆ? ಯಾವಾಗ ಬಂದ್ರಿ ನೀವು? ನಾನು ಇವಾಗ ತಾನೇ ಬಂದೆ. ಡೋರ್ ಓಪನ್ ಮಾಡಿಟ್ಟು ಒಳಗೇನ್ ಮಾಡ್ತಾ ಇದೀಯ ನೀನು? ಬಟ್ಟೆನೆಲ್ಲ ಮಡ್ಸಿ ಬೀರು ಒಳಗಿಡ್ತಾ ಇದ್ದೆ. ಸರಿ, ನನಗೆ ಕುಡಿಯೋಕೆ ಟೀ ತಗೊಂಬ. ತಗೊಳ್ಳಿ ಟೀ. ಏನಂದ್ರೆ, ಇವತ್ತು ನೀವು ಆಫೀಸಿಗೆ ಹೋದ ತಕ್ಷಣ ನಿಮ್ ಫ್ರೆಂಡ್ ಮನೆಗ್ ಬಂದಿದ್ರು. ಹೌದಾ? ಏನಾದ್ರೂ ಹೇಳಿದ್ನಾ? ಏನು ಹೇಳಿಲ್ಲ ರೀ, ಯಾವ್ದೋ ಕೆಲ್ಸದ ಮೇಲೆ ಈ ಕಡೆ ಬಂದ್ರಂತೆ. ಅದಕ್ಕೆ ನಮ್ಮನೆ ಕಡೆನೂ ಬಂದ್ ಹೋದ್ರು. ಹೋಗುವಾಗ ನನ್ ಫೋನ್ ನಂಬರ್ ಕೇಳಿ ತಗೊಂಡೋದ್ರು ರೀ. ಆಮೇಲೆ ಮಧ್ಯಾಹ್ನದ ಮೇಲೆ ಅವ್ರು ನನಗ್ ಕಾಲ್ ಮಾಡಿ ನನ್ನ ಹತ್ರ ಏನಾದ್ರೂ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಹತ್ರ ನಾನ್ ಏನ್ರಿ ಮಾತಾಡೋದು? ಅದಕ್ಕೆ ನಾನು ಅವ್ರ ಕಾಲ್ ಕಟ್ ಮಾಡ್ಬಿಟ್ಟೆ. ಕಟ್ ಮಾಡ್ಬಿಟ್ಯಾ?
ನನ್ನ ಹತ್ರ ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕಂತ ಕಾಲ್ ಮಾಡಿರ್ಬೋದು ಅನ್ಸುತ್ತೆ. ಹಾಗೇನಾದ್ರೂ ಇದ್ರೆ ಅವ್ರು ನಿಮಗ್ ಕಾಲ್ ಮಾಡತ್ತಾನೆ, ನನಗೆ ಯಾಕ್ರಿ ಕಾಲ್ ಮಾಡ್ಬೇಕು? ಏನಾದರೂ ಮಾತಾಡೋಕ್ಕೆ ಫೋನ್ ಮಾಡಿರ್ತಾನೆ, ಬಿಟ್ಟಾಕು. ಹ್ಮ್? ಸರಿ, ಟಯರ್ಡ್ ಆಗಿದೆ, ನಾನು ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಹ್ಮ್. ಏನಂದ್ರೆ ಹಾಂ, ಏನು ಹೇಳು? ನಿಮ್ ಫ್ರೆಂಡ್ ಬಿಹೇವಿಯರು ನನಗ್ ಚೂರು ಇಷ್ಟ ಆಗ್ತಾ ಇಲ್ಲ ರೀ. ಹೌದಾ? ಯಾಕೆ, ಏನಾಯಿತು? ಏನೋ ರೀ, ಅವ್ರು ನನ್ನ ನೋಡೋ ನೋಟನೋ, ಅವ್ರು ನನ್ನ ಹತ್ರ ಮಾತಾಡೋ ವಿಧ ಎಲ್ಲನೂ ನನಗ್ ತಪ್ಪಾಗ ಅನ್ನಿಸ್ತಾ ಇದೆ. ಹೌದಾ? ನೋಡೋಕ್ಕೆ ಒಂಥರ ಇರ್ತಾನ ಅವನು. ಅವ್ನು ನಿಜವಾಗ್ಲೂ ತುಂಬ ಒಳ್ಳೆಯವನು. ಹ್ಮ್. ನಿನ್ನ ನಂಬರ್ ತಗೊಂಡಿರೋಕ್ಕೋಸ್ಕರ ಒಂದ್ಸರಿ ಕಾಲ್ ಮಾಡಿ ಮಾತಾಡಿರ್ತಾನೆ. ಅದಕ್ಕೋಸ್ಕರ ಅವನ್ನ ತಪ್ಪಾಗಿ ತಿಳ್ಕೊಬೇಡ. ಏನೋ ರೀ, ನೀವೇ ಅವ್ರನ್ನ ಒಳ್ಳೆಯವ್ರು ಅಂತ ಹೇಳ್ತಾ ಇದ್ದೀರಾ, ನನಗೇನೋ ಅವ್ರು ತಪ್ಪಾದವ್ರು ಅಂತ ಅನ್ನಿಸ್ತಾ ಇದೆ. ಸರಿ ಸರಿ, ಏನೇನೋ ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೋಬೇಡ. ತುಂಬ ಟಯರ್ಡ್ ಆಗ್ತಿದೆ, ಮಲ್ಕೊತೀನಿ. ಬೇಗ ಮಲ್ಕೊಂಡ್ರೆ ಅಷ್ಟೇ ಆಫೀಸ್ಗೆ ಬೇಗ ಹೋಗೋಕ್ಕಾಗುತ್ತೆ. ಸುಜಾತ, ಅದೋ ಬಂದೆ ರೀ. ಏನ್ರಿ ಹೊರಟ್ಬಿಟ್ರಾ? ಟಿಫಿನ್ ತಿನ್ಬಿಟ್ಟು ಹೋಗಿ. ಇರ್ಲಿ ಬಿಡು, ಆಫೀಸ್ಗೆ ಆಲ್ರೆಡಿ ಲೇಟ್ ಆಗಿದೆ, ನಾನು ಹೋಗಿ ಬರ್ತೀನಿ. ಹೌದಾ? ಸರಿ, ನೀನು ತಿಂಡಿ ತಿಂದ್ಬಿಡು, ಆಫೀಸ್ ಕ್ಯಾಂಟೀನಲ್ಲಿ ತಿನ್ಕೊಂತೀನಿ ನಾನು. ಸರಿ, ಸ್ವಲ್ಪ ಇರಿ, ಹಾಲ್ ತಗೊಂಬರ್ತೀನಿ, ಅದನ್ನಾದ್ರೂ ಕುಟ್ಕೊಂಡು ಹೋಗಿ. ಸರಿ, ತಗೊಂಬ. ಸ್ವಲ್ಪ ತಾಳಿ. ಹ್ಮ್. ಸರಿ, ಹೋಗಿ ಬರ್ತೀನಿ ನಾನು. ಆಯ್ತು ರೀ, ಜಾಗ್ರತೆ. ಹ್ಮ್. ಓ, ನೀವಾ ರೀ? ಸ್ವಲ್ಪ ಮುಂಚೆ ಬಂದಿರ್ಬೋದಲ್ಲ, ಈಗ ತಾನೇ ಅವ್ರ ಆಫೀಸಿಗೆ ಹೊರಟೋದ್ರು ರೀ. ನನಗೆ ಗೊತ್ತು ರೀ, ಅವನು ಇಷ್ಟೊತ್ತಿಗೆ ಆಫೀಸ್ಗೆಲ್ಲ ಹೋಗಿರ್ತಾನಂತ ಗೊತ್ತಿದ್ದೆ ನಾನು ಇಲ್ಲಿ ಬಂದಿದ್ದು. ಏನಂದ್ರಿ? ಹಾ, ಏನ್ ಹೇಳ್ತಾ ಇದ್ದೀರಾ ನೀವು? ಹಾಂ ಹಾಂ, ಅದು ಬಂದು ನಿಮ್ಮ ಹಸ್ಬೆಂಡು ಇಷ್ಟೊತ್ತಿಗೆ ಆಫೀಸ್ಗೆ ಹೋಗಿರ್ತಾರಂತ ಗೊತ್ತು ಅಂತ ಹೇಳಿದೆ. ಹಾಗಂತೀರಾ? ಸರಿ ಸರಿ. ನಿಮ್ಮ ಹಸ್ಬೆಂಡ್ ಫ್ರೆಂಡ್ನ ಮನೆ ಒಳಗೆ ಕೂಡ ಕರೆಯಲ್ವಾ? ಹ್ಮ್, ಸರಿ, ಒಳಗ್ ಬನ್ನಿ. ಹ್ಞೂ. ಬನ್ನಿ, ಕೂತ್ಕೊಳ್ಳಿ. ಹ್ಞೂ. ಇವತ್ತು ನಿಮ್ಮ ಮನೆಯಲ್ಲಿ ಟಿಫನ್ ಏನು? ಚಪಾತಿ ಮಾಡಿದ್ದೀನಿ. ಅಯ್ಯಯ್ಯೋ, ಇಲ್ಲೇ ತಿನ್ಬೋದಾಗಿತ್ತು. ನಾನು ಕುಡಿಯೋದಕ್ಕೆ ಸ್ವಲ್ಪ ಟೀ ಮಾಡಿಕೊಡ್ತೀರಾ? ಸರಿ, ಸ್ವಲ್ಪ ವೇಟ್ ಮಾಡಿ.
ಏನ್ರಿ ಏನ್ ಮಾಡ್ತಾ ಇದ್ದೀರಾ? ನಿಮ್ಮನ್ನು ಯಾವಾಗ ನೋಡಿದ್ನೋ ನನಗೆ ತುಂಬ ಇಷ್ಟ ಆಗೋಯ್ತು. ಏನಂದ್ರೆ ಇಷ್ಟ ಆಯ್ತಾ? ಏನ್ರಿ ಹೀಗೆಲ್ಲ ಮಾತಾಡ್ತಾ ಇದೀರಾ ನೀವು? ಫ್ರೆಂಡ್ ವೈಫೇ ಆಗಿದ್ರು ಅವಳು ಸುಂದರವಾಗಿದ್ರೆ ಗಂಡಸರು ಇಷ್ಟಪಡ್ತಾರೆ. ಏನ್ರಿ ಇದು? ನಾನ್ ನಿಮ್ ಫ್ರೆಂಡ್ ವೈಫ್ ರೀ. ಆದರೆ ಏನು, ಫ್ರೆಂಡ್ ವೈಫ್ ಸುಂದರವಾಗಿದ್ದರೆ ನೋಡಬಾರ್ದಾ? ನಿನ್ನ ನನಗೆ ತುಂಬ ಇಷ್ಟ ಆಗಿದೆ. ಅವ್ರು ಇಲ್ದೇ ಇರೋವಾಗ ಮನೆಗ್ ಬಂದು ಈ ತರ ತಪ್ಪಾಗಿ ಮಾತಾಡೋದೆಲ್ಲ ಚೂರು ಸರಿ ಇಲ್ಲ ರೀ. ತಗೊಳ್ಳಿ, ಟೀ ಕುಡ್ದು ಮೊದ್ಲು ಹೊರಡಿ. ಇಲ್ಲಿ ನೋಡಿ, ದಯವಿಟ್ಟು ಇನ್ಮೇಲೆ ಈ ತರ ನನ್ನ ಹತ್ರ ತಪ್ಪಾಗಿ ಮಾತಾಡ್ಬೇಡಿ. ಛೆ, ಟೀ ಕೂಡ ನಿನ್ ಥರನೇ ತುಂಬ ಅದ್ಭುತವಾಗಿದೆ. ಏನ್ರಿ ಇದು? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಮ್ಗೆ? ನನ್ನ ಹತ್ರ ಈ ತರ ಮಾತಾಡ್ಬೇಡಿ ಅಂತ ಆಲ್ರೆಡಿ ಹೇಳ್ಬಿಟ್ಟೆ. ಯಾಕ್ರಿ ಮತ್ತೆ ಮತ್ತೆ ಅದೇ ತರ ಮಾತಾಡ್ತೀರಾ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನೋ? ಇಲ್ಲಿ ನೋಡು, ಯಾಕೆ ಅಂತ ಗೊತ್ತಿಲ್ಲ, ನಿನ್ನ ನೋಡಿದ ಆ ಕ್ಷಣದಿಂದಾನೇ ನಾನು ಅಷ್ಟು ಮರಳಾಗ್ಬಿಟ್ಟೆ ಗೊತ್ತಾ. ನನಗೆ ನಿನ್ನ ಹೆಂಗಾದರೂ ಅನುಭವಿಸ್ಬೇಕು ಅಂತ ಅನಿಸ್ತಾ ಇದೆ. ನಿನಗೆ ಓಕೆನಾ? ಚೆನ್ನಾಗಿ ಯೋಚನೆ ಮಾಡಿ ಉತ್ತರ ಕೊಡು. ರೀ, ಮೊದ್ಲು ಇಲ್ಲಿಂದ ಹೊರಗೋಗಿ. ಎದ್ದೇಳ್ರಿ. ಏಯ್, ಕೂಲ್ ಕೂಲ್. ನಾನು ಎಷ್ಟು ಪ್ರೀತಿಯಿಂದ ನಿನ್ನ ಹತ್ರ ಬಂದು ಮಾತಾಡ್ತಾ ಇದ್ದೀನಿ, ನೀನೇನೋ ಮುಖ ಕೊಡ್ದಂಗೆ ಮಾತಾಡ್ತಾ ಇದೆಯಾ? ಇವಾಗ ನೀವು ಹೊರಗೆ ಹೋಗ್ತೀರಾ ಇಲ್ವಾ? ಮರ್ಯಾದಿಂದ ಹೊರಗೋಗಿ. ನೀವು ಮಾತ್ರ ಇವಾಗ ಹೊರಗೆ ಹೋಗಿಲ್ಲ ಅಂತ ಇಟ್ಕೊಳ್ಳಿ, ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಓಕೆ, ಕೋಪ ಮಾಡ್ಕೋಬೇಡ. ಮೈಗೆ ಒಳ್ಳೇದಲ್ಲ. ಹಲೋ, ಹೇಳಮ್ಮ, ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಮ್ಮ. ಅಮ್ಮ, ನಾನ್ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಮ್ಮ. ನೀವೇ ಅದಕ್ಕೊಂದು ಕರೆಕ್ಟ್ ಸೊಲ್ಯೂಷನ್ ಹೇಳ್ತೀರಾ? ಮುಖ್ಯವಾದ ವಿಷಯನಾ? ಏನಮ್ಮ, ಏನ್ ವಿಷಯ? ಏನೂ ಇಲ್ಲ, ನಾನು ಸ್ವಲ್ಪ ದಿನದಿಂದ ಒಂದು ಚಿಕ್ಕ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಮ್ಮ. ಏನಮ್ಮ ಹೇಳ್ತಾ ಇದೀಯಾ? ನನಗೇನು ಅರ್ಥ ಆಗ್ತಾ ಇಲ್ವಲ್ಲ. ನೀವು ಹೇಳೋ ಉಪಾಯದಿಂದಲೇ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಪ್ರಾಬ್ಲಮಾ? ಏನ್ ಪ್ರಾಬ್ಲಮ್ ಹೇಳಮ್ಮ? ಅಮ್ಮ, ನನ್ನ ಗಂಡ ಒಂದು 2 ದಿನದ ಮುಂಚೆ ಅವ್ರ ಫ್ರೆಂಡ್ ಅಂತ ಒಬ್ರನ್ನ ಮನೆಗೆ ಕರ್ಕೊಂಡ್ಬಂದ್ರು. ಮಾರನೇ ದಿನ ಅವ್ರ ಫ್ರೆಂಡ್ ಮನೆಗೆ ಬಂದು ನನ್ನ ಫೋನ್ ನಂಬರ್ ತಗೊಂಡು ನನಗೆ ಕಾಲ್ ಮಾಡಿದ್ರು. ಇವತ್ತೇನಂತ ನೋಡಿದ್ರೆ ಅವ್ರು ಇಲ್ದೇ ಇರೋವಾಗ ಬಂದು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ನಿಮ್ಮ ಅಳಿಯನ ಹತ್ರ ನಿನ್ನೆ ನಡೆದ ವಿಷಯದ ಬಗ್ಗೆ ಹೇಳಿದೆ. ಆದ್ರೆ ನಾನು ಎಷ್ಟು ಹೇಳಿದ್ರು ನನ್ನ ಮಾತು ಅವ್ರು ನಂಬ್ತಾನೇ ಇಲ್ಲ. ಅವನ್ ತುಂಬಾ ಒಳ್ಳೆಯವನು, ಅವನ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ ಅಂತ ಹೇಳಿದ್ರು. ಅದಕ್ಕೆ ಇವತ್ ನಡೆದಿದ್ದ ವಿಷಯದ ಬಗ್ಗೆ ಅವ್ರ ಹತ್ರ ಹೇಳಿದ್ರೆ ಎಲ್ಲಿ ನನ್ ಮೇಲೆ ಕೋಪ ಪಡ್ಕೋತಾರ ಅಂತ ನನಗ್ ತುಂಬಾ ಹೆದರಿಕೆ ಆಗ್ತಾ ಇದೆ. ನನಗೇನ್ ಮಾಡ್ಬೇಕು ಅಂತ ಏನು ಅರ್ಥ ಆಗ್ತಿಲ್ಲಮ್ಮ. ಹೌದಾ? ಇಲ್ಲಿ ನೋಡು, ಅವ್ರು ಏನ್ ಅನ್ಕೊಂಡ್ರು ಪರವಾಗಿಲ್ಲ. ಅವ್ರು ಬಂದ ತಕ್ಷಣ ಅವ್ರ ಫ್ರೆಂಡ್ ಲಕ್ಷಣದ ಬಗ್ಗೆ ಹೇಳು. ಒಂದ್ ವೇಳೆ ನೀನ್ ಹೇಳ್ದೆ ಬಿಟ್ರೆ ಅವ್ರಿಗೆ ಒಂದಿನ ಈ ವಿಷಯದ ಬಗ್ಗೆ ಗೊತ್ತಾದ್ರೆ ಅವರಿಗೆ ನಿನ್ ಮೇಲೆ ಅನುಮಾನ ಬರಕ್ಕೆ ಚಾನ್ಸಸ್ ಇದೆ. ಅವ್ರು ಬಂದ ತಕ್ಷಣ ಎಲ್ಲಾ ವಿಷಯನೂ ಹೇಳ್ಬಿಡು, ಸರಿನಾ? ಆಯ್ತಮ್ಮ.
ಏನಾಯ್ತೆ? ಏನಕ್ಕೆ ಫೇಸ್ ಡಲ್ ಆಗಿದೆ? ಏನು ಮೈಗೆ ಹುಷಾರಿಲ್ಲನಾ? ಅದೆಲ್ಲ ಏನೂ ಇಲ್ಲ ರೀ. ಇಲ್ವೇ? ಸುಮ್ಮನೆ ಸುಳ್ಳು ಹೇಳ್ಬೇಡ. ಅದೇನೇ ಇದ್ರೂ ನನ್ನ ಹತ್ರ ಹೇಳು. ಏನಾಯ್ತು? ಮೈಗೇನು ಹುಷಾರಿಲ್ವಾ? ನಿನ್ನೆ ಕೇಳ್ತಾ ಇದ್ದೀನಿ. ಹಾಸ್ಪಿಟ್ಲಿಗೆ ಬೇಕಾದ್ರೆ ಹೋಗೋಣವಾ? ಇಲ್ಲಾಂದ್ರೆ ಟ್ಯಾಬ್ಲೆಟ್ ಯಾವುದಾದ್ರೂ ತಂದ್ಕೊಡ್ಲಾ? ಬೇಡ ರೀ, ನನಗೆ ಯಾವ ತೊಂದ್ರೆನೂ ಇಲ್ಲ. ಮತ್ತೆ ಯಾಕೆ ಡಲ್ ಆಗಿದೆಯಾ ಹೇಳು? ಹೌದು, ಹಾಗೆ ನಾನು ಹೇಳಿದ ತಕ್ಷಣ ನಂಬಿಡ್ತೀರಾ ನೀವು? ಏನೇ, ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದೀಯಾ? ನೀನು ಹೇಳೋದು ಯಾವುದು ನಂಬಲ್ವಾ ನಾನು? ಸರಿ, ಏನು ವಿಷಯ ಅಂತ ಹೇಳು. ಇವತ್ತು ನಿಮ್ಮ ಫ್ರೆಂಡು ನಮ್ಮ ಮನೆಗೆ ಬಂದಿದ್ರು ರೀ. ಸರಿ. ನನ್ನ ಹತ್ರ ಮತ್ತೆ ಅವರು ತಪ್ಪಾಗಿ ತುಂಬಾ ಅಸಹ್ಯವಾಗಿ ಮಾತಾಡಿದ್ರು. ಹೌದಾ? ಅಲ್ಲ, ಏನಾಯ್ತೆ ನಿನಗೆ? ಯಾವಾಗ ನೋಡಿದ್ರು ಅವನ ಬಗ್ಗೆ ತಪ್ಪಾಗಿ ಹೇಳ್ತಾ ಇರ್ತೀಯಾ? ಅವ್ನು ನಿಜವಾಗ್ಲೂ ತುಂಬಾ ಒಳ್ಳೆಯವನೇ. ಯಾವಾಗ್ಲೂ ಅವನ ಬಗ್ಗೆ ಯಾಕೆ ತಪ್ಪಾಗಿ ಹೇಳ್ತೀಯಾ? ನಾನು ಅವ್ರ ಬಗ್ಗೆ ಏನಾದ್ರೂ ಹೇಳಿದ್ರೆ ನೀವು ನಂಬಲ್ಲ ಅಂತ ನನಗೆ ಗೊತ್ತು ರೀ. ಅದಕ್ಕೆ ನೀವು ಕೇಳಿದಾಗ ನಾನು ಏನು ಹೇಳಲಿಲ್ಲ. ನಿಮಗೆ ನಿಮ್ಮ ವೈಫ್ಗಿಂತ ನಿಮ್ಮ ಫ್ರೆಂಡ್ ಮೇಲೇನೆ ನಂಬಿಕೆ ಜಾಸ್ತಿ ಅಲ್ವಾ? ಯಾಕೆ ಹಿಂಗ್ ಮಾತಾಡ್ತೀಯಾ? ಮತ್ತೆ ಹೆಂಗ್ ಮಾತಾಡ್ತಾರ್ರಿ? ನೀವು ಡೈಲಿ ಆಫೀಸಿಗೆ ಹೋದ ತಕ್ಷಣನೇ ಅವ್ರು ನಮ್ಮ ಮನೆಗ್ ಬರ್ತಾ ಇದ್ದಾರೆ. ದಿನ ನಮ್ಮ ಮನೆಗ್ ಬಂದು ನನ್ನ ಹತ್ರ ಅಸಹ್ಯವಾಗಿ ಮಾತಾಡ್ತಾ ಇದ್ದಾರೆ. ನಾನು ಮೊದ್ಲಿಂದಾನೇ ಅವರು ಸರಿ ಇಲ್ಲ ಅಂತ ನಿಮ್ಮ ಹತ್ರ ಎಷ್ಟು ಸಲ ಹೇಳಿದ್ದೀನಿ. ಸರಿ, ಇವಾಗ ಏನ್ ಮಾಡೋಣ ಹೇಳು. ಏನ್ ಮಾಡ್ಬೇಕಂತ ನನ್ನ ಹತ್ರ ಕೇಳ್ತೀರಾ? ಹಾಯ್, ನನಗೋಸ್ಕರನೇ ಆಚೆ ಕಡೆ ವೆಯ್ಟ್ ಮಾಡೋ ಥರ ಇದೆ. ಒಳಗೆ ಬರ್ಬೋದಾ? ಯಾಕೆ ಈ ರೀತಿ ಗುರಾಯಿಸ್ತಾನೆ ಇದೆಯಾ? ನಾನು ಅವತ್ತು ಹೇಳಿದ್ದು ನೀನು ಚೆನ್ನಾಗಿ ಯೋಚನೆ ಮಾಡಿ ನೋಡ್ದಾ? ಅಲ್ಲ ರೀ, ನಿಮಗೆ ಏನ್ ಬೇಕು? ನಾನು ಏನ್ ಯೋಚನೆ ಮಾಡ್ಬೇಕು? ಯಾಕೆ ಮತ್ತೆ ಅದನ್ನೇ ಹೇಳ್ಬೇಕಾ? ನೀನು ನನಗೆ ಬೇಕು. ನೀನು ಮಾತ್ರ ಇದಕ್ಕೆ ಒಪ್ಕೊಳ್ಳಿಲ್ಲ ಅಂದರೆ ಇನ್ಮೇಲೆ ನಾನು ಬಾಳೋದ್ರಲ್ಲಿ ಪ್ರಯೋಜನ ಇಲ್ದಿರಂಗೆ ಆಗೋಗುತ್ತೆ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊ. ಇಲ್ಲಿ ನೋಡು, ನೀನು ಏನೂ ಯೋಚನೆ ಮಾಡಬೇಡ. ನಾನು ಯಾರಿಗೂ ಗೊತ್ತಿಲ್ದಿರಂಗೆ ನೋಡ್ಕೋತೀನಿ. ನೆನ್ನೆ ನಿಮಗೆ ಅಷ್ಟು ಹೇಳಿದ್ರು ಅರ್ಥ ಆಗಿಲ್ವಲ್ಲ? ಇದೇ ತರ ನನ್ನ ಹತ್ರ ಮಾತಾಡ್ತಾ ಇದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಯಾಕೆ ಸುಮ್ಮನೆ ನನ್ನ ಮೇಲೆ ಕೋಪ ಪಡ್ತಾ ಇದೆಯಾ? ಏನೋ ಮಚ್ಚ, ಈ ವಾರ ನಿನಗೆ ನೈಟ್ ಶಿಫ್ಟ್ ಅಂತ ಹೇಳಿದೆ. ನನ್ನ ಹತ್ರ ಮನೇಲಿ ಇದ್ದೀನಿ ಅಂತ ಹೇಳ್ಬೋದಾಯ್ತಲ್ಲ? ಏನೋ ಇದೆಲ್ಲ ನೀನು ಒಳ್ಳೆನಂತ ಅನ್ಕೊಂಡ್ರೆ ಏನಿಷ್ಟು ನೀಚವಾಗಿ ನಡ್ಕೊಂತಾ ಇದೀಯ ನೀನು? ನಾನೇನು ಮಾಡಿಲ್ಲ. ನಿನ್ ಕೋಪ ಬರೋ ಥರ ನಾನೇನೋ ಮಾಡಿದೆ? ಇವಳು ನಿನ್ ಬಗ್ಗೆ ಹೇಳ್ದಾಗೆಲ್ಲ ನಾನು ನಂಬಲೇ ಇಲ್ಲ. ಆದ್ರೆ ನೀನೇನು ಇಷ್ಟೊಂದು ನೀಚವಾಗಿದೀಯಾ? ಛೇ, ನಿನ್ನ ಫ್ರೆಂಡ್ ಅಂತ ಹೇಳಕ್ಕೆ ನಾಚಿಕೆ ಆಗ್ತಾ ಇದೆ ಕಣೋ. ತುಂಬಾ ವರ್ಷ ಆದ್ಮೇಲೆ ನಿನ್ನ ಮೀಟ್ ಆದ ಅಂತ ಅನ್ಕೊಂಡು ನಾನು ತುಂಬಾ ಸಂತೋಷ ಪಟ್ಟೆ ಕಣೋ. ಆದ್ರೆ ನೀನ್ ಇಷ್ಟೊಂದು ಅಸಹ್ಯವಾಗಿ ನಡ್ಕೊಂತೀಯ ಅಂತ ನಾನು ಚೂರು ಅನ್ಕೊಂಡಿಲ್ಲ. ಮೊದಲು ಮನೆಯಿಂದ ಆಚೆ ಹೋಗೋ. ಮಚ್ಚಿ, ಏನೋ ಇದಲ್ಲ? ಏನಾಯ್ತು ನಿನ್ಗೆ? ನೀನ್ ನನ್ನ ಫ್ರೆಂಡ್ ಆಗಿದ್ರಿಂದ ನಾನು ತಾಳ್ಮೆಯಿಂದ ಮಾತಾಡ್ತಾ ಇದ್ದೀನಿ. ಅನಾವಶ್ಯಕವಾಗಿ ನನ್ನ ಕೆಣಕ್ ಬೇಡ. ಮೊದಲು ಮನೆಯಿಂದ ಆಚೆ ಹೋಗೋ. ದಯವಿಟ್ಟು ನನ್ನ ಕ್ಷಮಿಸ್ಬಿಡೋ. ಆಚೆ ಹೋಗಲೇ.